ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ವಿಜಯಪುರ ಜಿಲ್ಲೆಯ ಹಡಗಲಿ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿನಿಯಾದ ವಿನುಶ್ರೀ ಸ್ಥಾವರ್ಮಠ್ ಈ ಬಾರಿ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ. ಧಾರವಾಡದ ಶ್ರೀಮತಿ ವಿದ್ಯಾ ಪಿ ಹಂಚಿನಮನಿ ಪಿಯು ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಓದುತ್ತಿದ್ದ ವಿನುಶ್ರೀ 94% ಫಲಿತಾಂಶ ಗಳಿಸಿದ್ದಾರೆ. ಸತತ ಅಧ್ಯಯನದೊಂದಿಗೆ 564 ಅಂಕ ಪಡೆದು ಗ್ರಾಮೀಣ ಪ್ರತಿಭೆ ಸಾಧನೆ ಬಗ್ಗೆ ಗ್ರಾಮವೇ ಹೆಮ್ಮೆ ಪಡುವಂತಾಗಿದೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ಪಟ್ಟಣದ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದ ಇವರು 97.6% ಅಂಕ ಪಡೆದು ಜಿಲ್ಲೆಯಲ್ಲೇ ಉತ್ತಮ ಸಾಧನೆ ಮೆರೆದಿದ್ದರು. ಇದೀಗ ವಿಜಯಪುರ ಜಿಲ್ಲೆಯ ಕೋರ್ವಾರ್ ಗ್ರಾಮದಲ್ಲಿ ಮುಖ್ಯ ಗುರುವಾಗಿ ಸೇವೆ ಸಲ್ಲಿಸುತ್ತಿರುವ ತಂದೆ ಮಡಿವಾಳಯ್ಯ ಸ್ಥಾವರ್ಮಠ್ ಪುತ್ರಿಗೆ ವಿಶೇಷವಾಗಿ ಮಾರ್ಗದರ್ಶನ ನೀಡುತ್ತಿದ್ದರು. ಇದು ಸತತ ಪರಿಶ್ರಮ ಹಾಗೂ ಛಲಬಿಡದ ಅಧ್ಯಯನಕ್ಕೆ ದೊರೆತ ಪ್ರತಿಫಲ ಎಂದು ಗ್ರಾಮಸ್ಥರು ವಿನುಶ್ರೀರವರ ಯಶಸ್ಸಿನ ಬಗ್ಗೆ ಅಭಿಮಾನದಿಂದ ಹೇಳುತ್ತಿದ್ದಾರೆ. ನೀಟ್ ಪರೀಕ್ಷೆಗೆ ತಯಾರಿ ನಡೆಸಿರುವ ವಿನುಶ್ರೀ ಮುಂದೆ MBBS ಅಧ್ಯಯನ ಪೂರೈಸಿ ವೈದ್ಯರಾಗುವ ಗುರಿ ಹೊಂದಿದ್ದಾರೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್. ನಾನು ಪ್ರಭು ಕುಮಟಗಿ. ಇವತ್ತು ನಾವು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದಲ್ಲಿದ್ದೀವಿ. ಹಡಗಲಿ ಗ್ರಾಮದಲ್ಲಿ ವಿನುತಾಶ್ರೀ ಸ್ಥಾವರ್ಮಠ್ ಅನ್ನುವ ವಿದ್ಯಾರ್ಥಿ ಇವತ್ತು 94 ಅಂಕಗಳನ್ನು ಪಡೆದಿದ್ದಾರೆ PUCಯಲ್ಲಿ. ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ನಾವು ಮಾತಾಡ್ಸೋಣ. ಅಮ್ಮ, ಈಗ ನೀ PUCಯಲ್ಲಿ 94 ಅಂಕಗಳನ್ನು ಪಡೆದಿದ್ದಿ. ನಿನಗೆ ಯಾವ ರೀತಿ ಖುಷಿ ಅನಿಸುತ್ತೆ? ನನಗೂ ತುಂಬಾ ಖುಷಿ ಆಗತೈತಿ. ಮತ್ತು ಮನೆಯವ್ರಿಗೆ ಎಲ್ಲರಿಗೂ ಖುಷಿ ಆಗೈತಿ. ಮತ್ತು ಊರನವ್ರಿಗೂ ಭಾಳ ಖುಷಿ ಆಗೈತಿ. ನಂಗೂ ಹೆಮ್ಮೆ ಅನಿಸ್ತೈತಿ. ಈ 94% ನೀವು ಪಡಿಬೇಕಾದ್ರೆ ನಿನಗೆ ಶ್ರಮ ಯಾರು ಜಾಸ್ತಿ ಐತಿ? ಫಸ್ಟ್ ಆಫ್ ಆಲ್ ಪೇರೆಂಟ್ಸ್, ಆಮೇಲೆ ಮತ್ತ ನಮ್ಮ ಮನ್ಯಾಗಿರೋ ಅಣ್ಣ ಮತ್ತ ಅಕ್ಕಗಳು, ಮತ್ತ ಆಮೇಲೆ ಲೆಕ್ಚರರ್ಸ್. ಅವರು ಲೆಕ್ಚರರ್ಸ್ ಎಲ್ಲ ಭಾಳ ಹೆಲ್ಪ್ ಮಾಡ್ತಾರ ನಮಗ ಓದೋತಿಗೆ. ನಮ್ಗೆ ಏನಾರ ಡೌಟ್ ಇತ್ತು ಅಂತಂದ್ರೆ ನಾವು ಎಂತ ಟೈಮಿಗೆ ಬೇಕಾದ್ರೂ ಅವ್ರಿಗೆ ಕೇಳಿದ್ರು ಅವ್ರು ನಮಗೆ ಡೌಟ್ ಕ್ಲಿಯರ್ ಮಾಡ್ತಿದ್ರು. ಮತ್ತು ಕಾಲೇಜಿಂದ ಎಲ್ಲರದು ಇದು ಐತಿ. ಎಕ್ಸಾಮ್ ಟೈಮ್ದಾಗ ಪ್ರಿಪರೇಷನ್ ಯಾವ ರೀತಿ ಇತ್ತು? ಎಕ್ಸಾಮ್ ಟೈಮ್ ಅಂತೂ ಪ್ರಿಪರೇಟರಿ ಅಂತೂ ಇಡ್ತಿದ್ರು. ಪ್ರಿಪರೇಟರಿ ಅಂತೂ ಏಕ ಓದೋದಂತೂ ರೂಢ ಆಗಿಬಿಟ್ಟಿತ್ತು. ಪ್ರಿಪರೇಟರಿ ಎಕ್ಸಾಮ್ ಬರತ್ತಂದ್ರ ಮತ್ತು ಆಮೇಲೆ ಅಷ್ಟು ಎಕ್ಸಾಮ್ ಬರತ್ತಿಗೆ ಭಾಳ ಹೆದರಿಕೆನೂ ಬರಲಿಲ್ಲ. ಆದ್ರೆ ಒಂದು ಸ್ವಲ್ಪ ಹೆದರಿಕೆ ಬಂದ್ರೂ ಏನೋ ನಾವು ಪ್ರಿಪರೇಟರಿ ಬರ್ತೀವಿ. ಅದೇನು ಕ್ವಶನ್ ಪೇಪರ್ನಾಗ ಏನು ಇರ್ತೈತಿ ನಾವು ಅದನ್ನೆಲ್ಲ ಬರಿತೀವಿ ಅಂತ ಅನ್ಕೊಂಡು ಮತ್ತು ಹಿಂದಿನ ದಿವಸ ಎಲ್ಲ ನಮ್ಮ ಲೆಕ್ಚರರ್ಸ್ ಬಂದು ಮೋಟಿವೇಟ್ ಮಾಡ್ಕಿಸಂದ್ರೆ ನೀವು ಕ್ವಶನ್ ಪೇಪರ್ ನಿಮಗೆ ಹೆಂಗೆ ಕ್ವಶನ್ ಪೇಪರ್ನಾಗ ನೀವು ಅನ್ಕೊಂಡಿದ್ದು ಬಂದಿರಂಗಿಲ್ಲ, ಆದ್ರೆ ಬಂದಿದ್ದನ್ನು ನಾ ಬಿಡಂಗಿಲ್ಲ, ಬರಿತೀನಿ ಅಂತ ಕಾನ್ಫಿಡೆನ್ಸ್ ಇಟ್ಕೊಂಡು ಬರೀರಿ ಅಂತ ಅವ್ರು ಮೋಟಿವೇಶನ್ ಭಾಳ ಕೊಟ್ರು ನಮಗೆ ಹಿಂದಿನ ದಿವಸ. ಮತ್ತು ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಭಾಳ. ಯಾರು? ANP ಸರ್ ಅಂತ ಹೇಳಿ, ಅವರು UP-ದಿಂದ ಉತ್ತರ ಪ್ರದೇಶದಿಂದ ಅವ್ರು ಬಂದಾರ. ಅವರು ಮ್ಯಾಥಮೆಟಿಕ್ಸ್ ನಮಗೆ ಹೇಳ್ಕೊಟ್ರು. ಫಿಸಿಕ್ಸ್ AKB ಮತ್ತು ANS ಸರ್ ಅಂತ ಹೇಳಿ. ಮತ್ತು ಮ್ಯಾಥಮೆಟಿಕ್ಸ್ ಇವ್ರು MMD ಮ್ಯಾಮ್ ಅಂತಾನೆ, ಮತ್ತು PU ಸರ್ ಅಂತ ಹೇಳಿ. ಮತ್ತು ನಮಗೆ ಲ್ಯಾಂಗ್ವೇಜ್ ಲೆಕ್ಚರರ್ಸ್ ಅಂತೂ 3 ಜನ ಇದ್ರು. ಅವರು ಇವರೆಲ್ಲ ಜಾಸ್ತಿ ಹೆಲ್ಪ್. ನಿಮ್ಮ ಮನೆಯ ಜಾಸ್ತಿ ತೆಗಿಬೇಕನ್ನೋದು ನನ್ನ ಎಕ್ಸೆಪ್ಟೇಷನ್ಸ್ ಇತ್ತು. ಆದ್ರೆ ಲ್ಯಾಂಗ್ವೇಜ್ನಾನು ನನ್ನ ಮಾರ್ಕ್ಸ್ ಹೋಗಿದ್ದು. ಅದ್ರ ಸಂಬಂಧ ಇಷ್ಟು 94 ಐತಿ. ಇಲ್ಲಿಕಂತಂದ್ರೆ 95+ ನನಗೆ ಬೇಕಾಗಿತ್ತು. ಯಾವ ಶಾಲೆಯಲ್ಲಿ ಕಲ್ತಿ? ನಾ ಶ್ರೀಮತಿ ವಿದ್ಯಾ ಪಿ ಹಂಚಿನಮನಿ ಧಾರವಾಡನಲ್ಲಿ ಕಲ್ತಿ. ಅಲ್ಲಿ ಏನು ಹಾಸ್ಟೆಲ್ ಮಾಡಿದ್ಯೋ ಅದೇನ ಏನು ಹೋಗೋದು ಬರೋದು ಯಾವ ರೀತಿ? ಹಾಸ್ಟೆಲ್ ವಸತಿನಿ. ಅಭ್ಯಾಸ ಯಾವ ರೀತಿ ಮಾಡ್ತಿದ್ದಿ? ಸ್ಟಡಿ ಅವರ್ಸ್ 5 ಬೆಳಗ್ಗೆ 8:15 to 5:15 ಮಟ್ಟ ಕ್ಲಾಸ್ ಇರ್ತಿದ್ವು. ಕ್ಲಾಸ್ ಕೇಳ್ತಿದ್ವಿ. ಮತ್ತು ಆಮೇಲೆ 6 to 12 o'clock ಮಟ್ಟನು ಸ್ಟಡಿ ಅವರ್ಸ್ ಇರ್ತಿತ್ತು. ಸ್ಟಡಿ ಅವರ್ಸಿಗೆ ಓದ್ತಿದ್ವಿ. ಮತ್ತು ರೂಮಿಗೆ ಬರೋಟ್ರೆ ಅಂತೂ 1 ಗಂಟೆ ಆಗ್ತಿತ್ತು. 1 ಗಂಟೆ ಅಂದ್ರೆ ನಿದ್ದೆ ಬರ್ತಂದ್ರೆ ಮಕ್ಕೋತಿದ್ವಿ. ಇಲ್ಲಿಕಂತಂದ್ರೆ ಓದ್ಕೋತ ಕೂತ್ಬಿಡ್ತಿದ್ವಿ. ಈಗ ನಿನ್ನ ಮುಂದಿನ ಗುರಿ ಏನಮ್ಮ? ಈಗ ನೆಕ್ಸ್ಟ್ KCET 16 ಮತ್ತು 17 ಎಕ್ಸಾಮ್ ಐತಾನೆ. ಅದು KCETನೂ ಬರೋದು. ಮತ್ತು ಆಮೇಲೆ May 4ಗೆ ನೀಟ್ ಎಕ್ಸಾಮ್ ಐತಿ. ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಿ MBBS ಮಾಡ್ಬೇಕಂತ ಅದೀನಿ. MBBS ಮಾಡ್ಕೊಂಡು MBBS ಆದ್ಮೇಲೆ ನಂತರ ಅದು MBBS ಡಿಗ್ರಿ ಪೂರ್ತಿ ಕಂಪ್ಲೀಟ್ ಆಗಾನ IAS ಮಾಡ್ಬೇಕನ್ನೋದು. IAS ಮಾಡ್ತೀನಿ. ನಿನ್ನ ಹೆಸರು? ವಿನುತಾಶ್ರೀ ಸ್ಥಾವರ್ಮಠ್.
ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.